ನಗರದಲ್ಲಿ 2009ರಲ್ಲಿ ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದಾಗ ಇದೊಂದು ಉದ್ಯಾನವನ ಮಾಡಿದ್ದೆ. ಕಳೆದ 5 ವರ್ಷಗಳಿಂದ ಇಲ್ಲಿ ಏನು ಅಭಿವೃದ್ಧಿ ಆಗಿರಲಿಲ್ಲ, ಎಲ್ಲ ಹಾಳುಬಿಟ್ಟಿತ್ತು. ಮತ್ತು ಅದನ್ನು ಮನಗಂಡು ಅದನ್ನು ರಿನ್ಯೂವೇಷನ್ ಮಾಡಿಸಿ, ಪಾತ್ ರಿಪೇರಿ, ಗಿಡಗಳು ಹೊಸದಾಕಿಸಿ, ಇದ್ದಂಥ ಕಟ್ಟಡನೆಲ್ಲ ತೆಗೆದು ಸರಿ ಮಾಡಿಸಿದ್ವಿ. ಲೈಟ್ಗಳೆಲ್ಲ ಹೊಡೆದಾಕಿದ್ವಿ. ವಾಕಿಂಗ್ ಬಂದು ಹುಡುಗರು ಅವರು ಅದನ್ನು ಈ ಭಾಗದ ನಮ್ಮ ಮುಖಂಡರಾದಂಥ ಸುರೇಶ್ ಅವರು ಎಲ್ಲ ಲೈಟ್ಗಳನ್ನ ವ್ಯವಸ್ಥಿತವಾಗಿ ಸರಿಪಡಿಸಿ ಈ ಉದ್ಯಾನವನಕ್ಕೆ ಹೆಸರಿರಲಿಲ್ಲ. ಶೆಟ್ಟಳಿದ ಭೈರವೇಶ್ವರ ನಗರದ ಅನ್ನೋ ಗೊಂದಲ ಇತ್ತು. ಅದಕ್ಕೆ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ಇವತ್ತು ನಾಮಕರಣ ಮಾಡಿದ್ದೇವೆ. ಈ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಈ ಉದ್ಯಾನವನಕ್ಕೆ ಇಟ್ಟಿದ್ದೇವೆ. ಚಿಕ್ಕದಾದರೂ ಚೊಕ್ಕಟವಾಗಿ ವ್ಯವಸ್ಥಿತವಾಗಿದೆ. ಅನೇಕ ಪೌರ ಕಾರ್ಮಿಕರಿಗೆ ನಮ್ಮ ಮುಖಂಡರಾದ ಸುರೇಶ್ ಅವರು ಇವತ್ತು ಸನ್ಮಾನ ಮಾಡಿದ್ದಾರೆ. ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದು ಭಾಳ ಕಮ್ಮಿ, ವಿರಳ. ಆದರೆ ಅಂಥ ಪೌರ ಕಾರ್ಮಿಕರಿಗೆ ಸನ್ಮಾನನ ಮಾಡಿದ್ದಾರೆ. ಅದರೊಟ್ಟಿಗೆ ಈ ಗ್ರಾಮದ ಹಿರಿಯರು, ತಾಯಂದಿರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಮಹಿಳೆಯರು ಎಲ್ಲರಿಗೂ ಕರೆದು ತಿಂಡಿ ಕೊಟ್ಟು ಉದ್ಯಾನವನ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ನಾಮಕರಣ ಮಾಡಿ ದಂಪತಿಗಳಿಬ್ಬರು ತನ್ನ ಸಮಾಜ ಸೇವೆಯನ್ನು ಇದೇ ರೀತಿ ಅನೇಕ ವರ್ಷಗಳಿಂದ ಮುಂದುವರಿಸ್ತಾ ಬಂದಿದ್ದಾರೆ. ಸಾಯಿ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಪ್ರಾರಂಭ ಮಾಡಿ ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲ್ಲಿ ಕಷ್ಟದಲ್ಲಿದ್ದಾರೆ, ಎಲ್ಲಿ ವಿದ್ಯಾಭ್ಯಾಸಕ್ಕೆ ಕೊರತೆ ಇದೆ, ಎಲ್ಲಿ ಸಮಾಜದ ಮಧ್ಯೆ ಕೆಲಸ ಕಾರ್ಯಗಳ ಕೊರತೆ ಇದೆ ಅಂಥದ್ದನ್ನೆಲ್ಲ ಗಮನ ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ. ಕೆಂಪೇಗೌಡರು ಈ ನಾಡನ್ನು ಕಟ್ಟಿದಂಥದ್ದು. ಇವತ್ತು ಬೆಂಗಳೂರು ಬಸ್ ನಿಲ್ದಾಣ ಇರ್ಬೋದು, ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಈ ರೀತಿ 516 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕೆಂಪೇಗೌಡರು ಈ ಸುಂದರವಾದಂಥ ಒಂದು ನೆಮ್ಮದಿಯಾದಂಥ ಶಾಂತಿಯಾದಂಥ ಬೆಂಗಳೂರನ್ನ ಕಟ್ಟಿಕೊಟ್ಟಿದ್ದಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಂಗಳೂರು ಖ್ಯಾತಿಯಾಗಿದೆ. ಇಂಥ ಒಂದು ಸಣ್ಣ ಉದ್ಯಾನವನಕ್ಕೆ ನಾವಿವತ್ತು ಅವರ ಹೆಸರಿಟ್ಟಿದ್ದೇವೆ. ಅದನ್ನು ಮುಂದುವರಿಸ್ಕೊಂಡು ಹೋಗಲಿ, ಸ್ವಚ್ಛತೆ ಕಾಪಾಡಿ ಅಂತ ನಮ್ಮ ನಾಗರಿಕರಿಗೆ ವಿನಂತಿ ಮಾಡಿದ್ವಿ. ಧನ್ಯವಾದ. ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಎಸ್ ಮುನ್ರಾಜುರವರು ಆಗಮಿಸಿ ನಾಡಪ್ರಭು ಕೆಂಪೇಗೌಡ ಭಾವಚಿತ್ರಕ್ಕೆ ಪ್ರಶಸ್ತಿಯನ್ನು ಸಲ್ಲಿಸಿದ್ದಾರೆ. ಮತ್ತು ಪಾರ್ಕ್ ಉದ್ಯಾನವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿನ ಈ ವಾರ್ಡ್ ಅಧ್ಯಕ್ಷ ಸುರೇಶ್ ಅವರು ನಡೆಸಬೇಕಾಗಿ ಕೊಡ್ತಾ ಇದ್ದೀವಿ. ಭೈರವೇಶ್ವರ ನಗರದಲ್ಲಿ 2010ರಲ್ಲಿ 9 ಏಪ್ರಿಲ್ ಆದಂತ ಪಾರ್ಕ್ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಅಧಿಕಾರಿಗಳು ಅವರ ಅವಧಿಯಲ್ಲಿ ಆದಂತಹ ಪಾರ್ಕ್ ಇವತ್ತು ಒಂದು ನಾಮಫಲಕವನ್ನ ಇನಾಗ್ರೇಷನ್ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಅಭಿವೃದ್ಧಿಯ ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಎಲ್ಲ ಈ ಗ್ರಾಮದ ಪರವಾಗಿ ಅಕ್ಕಪಕ್ಕದ ಬಡಾವಣೆ ನಿವಾಸಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಸ್ವಾಗತ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಗೌರವ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ದಾಸರ ಕೆಂಪೇಗೌಡರು, ಅಭಿವೃದ್ಧಿ ಅಧಿಕಾರಿಗಳಂತ ಮುಂಡಾಜನವರು ಹಾಗೂ ಈ ವಾರ್ಡ್ನ ಅಧ್ಯಕ್ಷ ಸುರೇಶ್ ಅವರು ಕೆಂಪೇಗೌಡರ ಪುತ್ಥಳಿಯನ್ನು ನೀಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮೆಲ್ಲ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಆಗಿತ್ತು. ಅಂಗಿ ಇಟ್ಕೊಂಡು ಮತ್ತು 3 ನೋಡಿ ಈ ಕಡೆ ನೋಡಿ ಸ್ವಲ್ಪ ಜಾಗ ಕೊಟ್ಟು ಸ್ವಚ್ಛ ಬೆಂಗಳೂರಿನ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು
ಧೀಮಂತ ನಾಯಕರು ಅವರ ಮಾರ್ಗದರ್ಶನದಲ್ಲಿ ಇಂದಿನವರೆಗೂ ಹೆಟ್ಟಳ್ಳಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಸಹಕಾರ ನೀಡಿದಂತ ಅಣ್ಣನ ಸಮಾಜದ ಮುಂದಾಳಿನ ಅವರಿಗೆ ಪ್ರತ್ಯೇಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಪ್ರತಿ ಮಾರ್ಗದರ್ಶನಲ್ಲೂ ಪ್ರತಿ ಕಾರ್ಯಕ್ರಮದಲ್ಲೂ ಶಾಸಕರು ಈ ಗ್ರಾಮದ ಕೆರೆ ಕಟ್ಟೆ ಕುಂಟೆ ಸರ್ಕಾರಿ ಶಾಲೆ ಕೂಡ ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಶಾಸಕರ ಸಹಕಾರ ಸದಾಕಾಲ ಅವರ ಮಾರ್ಗದರ್ಶನ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಇವತ್ತು ಕರೆದು ನಂತರ ಲೋಕಮ್ಮ ಗೌರವದ ಸನ್ಮಾನಿಸಿ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಹೆಚ್ಚು ಜವಾಬ್ದಾರಿ ಓಕೆ ಓಕೆ ಆಯ್ತು. ಹಂಗೇರ್ಸಿನ ಇಲ್ಲೋಡಿ ಗೋವಿಂದಣ್ಣ.